ದೇಹದಲ್ಲಿ ಕೆಲವರು ಮಚ್ಚಗಳಿರ್ತವೆ, ಕೆಲವರಿಗೆ ಸುಳಿಗಳಂತ ಕರುತ್ತೆ. 2 ಸುಳಿ ತಲೆನಲ್ಲಿದೆ. ಕೆಲವರಿಗೆ ಗರುಡ ರೇಖೆ ಆ ಥರ ರೇಖೆಗಳಿರುತ್ತೆ ಅಂತ ಹೇಳ್ತಾರೆ. ಇನ್ನು ಬೇರೆ ಬೇರೆ ಕಡೆ ಬರ್ತವೆ. ಮಚ್ಚೆಗಳು ಬೆನ್ನಲ್ಲಿ ಬರ್ತವೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ದೇಹದಲ್ಲಿ ಕೆಲವರು ಮಚ್ಚಗಳಿರ್ತವೆ, ಕೆಲವರಿಗೆ ಸುಳಿಗಳಂತ ಕರುತ್ತೆ. 2 ಸುಳಿ ತಲೆನಲ್ಲಿದೆ ಅಂತ ಹೇಳ್ತಾರೆ. ಕೆಲವರಿಗೆ ಗರುಡ ರೇಖೆ ಆ ಥರ ರೇಖೆಗಳಿರುತ್ತೆ ಅಂತ ಹೇಳ್ತಾರೆ. ದೇಹದಲ್ಲಿ ಕೆಲವಾರು ಬೇಕಷ್ಟು ಥರ ಎಲ್ಲ ಇರ್ತವೆ. ಇವೆಲ್ಲ ಇರೋದ್ರಿಂದ ಕೆಲವರಿಗೆ ಪುಣ್ಯ ಬರುತ್ತೆ ಅಂತಾರೆ, ಕೆಲವರಿಗೆ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ. ಇದು ನಿಜನಾ ಗುರೂಜಿ ಅಂತ ಕೇಳಿದ್ದಾರೆ. ನೋಡಿ, ಕೆಲವಾರು ಇಲ್ಲಿ ಚುಕ್ಕೆಗಳು ಬರ್ತಾವೆ ನೋಡಿ, ಕಾರಳು ಅಂತ ಕರೀತಾರೆ ನಮ್ಮ ಕಡೆ. ಇನ್ನೆಲ್ಲ ಇಲ್ಲಿ ಬರ್ತವೆ, ತುಟಿಗಳು ಬರ್ತವೆ, ಇನ್ನು ಬೇರೆ ಬೇರೆ ಕಡೆ ಬರ್ತವೆ. ಮಚ್ಚೆಗಳು ಬೆನ್ನಲ್ಲಿ ಬರ್ತವೆ, ಬೇರೆ ಬೇರೆ ಎಲ್ಲ ಪಾರ್ಟ್ಗಳಲ್ಲಿ ಮಚ್ಚೆಗಳೆಲ್ಲ ಬರ್ತವೆ. ಇದೆಲ್ಲ ಡ್ಯೂ ಟು ಹೆರಿಡಿಟಿ, ಅನುವಂಶೀಯ ಗುಣಗಳಿಂದ ಬರತಕ್ಕಂಥ ಚಿಹ್ನೆಗಳು. ಎಲ್ಲರಿಗೂ ಬರಲ್ಲ. ಕೆಲವು ಸರಿ ನಿಮ್ಮ ತಂದೆಗಿರಲ್ಲ, ನಿಮ್ಮ ತಾತನಿಗಿರುತ್ತೆ, ಅದು ಬರುತ್ತೆ. ನಿಮ್ಮ ಅಜ್ಜಿಗಿರುತ್ತೆ, ಅದು ಬರುತ್ತೆ. ಸೊ ನಮ್ಮ ತಂದೆಗೆ ಕೆಲವು ಒಂದು ಕಾರಳು ಅಂತ ಕರಿತೀವಿ ನಾವು, ಅದಿತ್ತು. ನಾವು ತಮಾಷೆ ಚೆಕ್ ಮಾಡ್ಕೊಂಡಾಗ ಅವ್ರಿಗೆ ಅದೆಲ್ಲಿತ್ತು ಅದೇ ಥರ ನನಗೂ ಅಲ್ಲೇ ಇತ್ತು. ಇದು ಕೂಡ ನಾವು ನೋಡಿದ್ದೀವಿ. ಕೆಲವರಿಗೆ ಏನು 2 ಸುಳಿ ಅಂತಿರುತ್ತೆ, ಅದು ಬಂದರೆ 2 ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಕೆಲವರು ಇನ್ನೆಲ್ಲೋ ಒಂದು ಕಪ್ಪದು ಬಂದುಬಿಟ್ರೆ ನಿನಗೆ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ. ಕೆಲವರು ಬೊಂಗು ಅಂತ ಬರುತ್ತೆ, ಆವಾಗ ನಿಂಗೆ ತುಂಬ ಸಂಕಟ ಬರುತ್ತೆ ಅಂತ ಹೇಳ್ತಾರೆ. ನೋಡಿ, ಸರಳವಾಗಿ ನೀವು ಯೋಚನೆ ಮಾಡಿ ನೋಡಿ. ಗರುಡ ರೇಖೆ, ಕೆಲವರು ಹೇಳ್ತಾರೆ ಹಾವು ಅವನು ನಾಗರಾವ್ ಹತ್ರ ಹೋದ್ರೆ ಸುಮ್ಮನಾಗ್ಬಿಡುತ್ತೆ ಅಂತ. ಇಲ್ಲ, ಅವನು ಧೈರ್ಯವಂತ. ಎಲ್ಲರೂ ಹಾವನ್ನು ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಹಾವು ಅಂದರೆ ಕೆಲವರು ಬೆಚ್ಚಿ ಬೀಳ್ತಾರೆ, ಹೆದರ್ತಾರೆ. ಅಂದರೆ ಕೆಲವರು ಏನು ಮಾಡ್ತಾರೆ, ಧೈರ್ಯವಾಗಿ ಹಿಡಿತಾರೆ. ಕೆಲವರಿಗೆ ಟೆಕ್ನಿಕ್ ಗೊತ್ತಿರುತ್ತೆ, ಕೆಲವರಿಗೆಲ್ಲ ಟ್ರೈನಿಂಗ್ ಇರುತ್ತೆ. ಎಲ್ಲರೂ ಆ ರೀತಿ ಹಾವನ್ನು ಹಿಡಿಯೋಕ್ಕಾಗಲ್ಲ. ಇವ್ನು ಸ್ವಲ್ಪ ಧೈರ್ಯವಂತ ಇರ್ತಾನೆ, ಹಾವು ಹತ್ರ ಹೋಗ್ತಾನೆ, ಅದು ಕೈ ಮೂಮೆಂಟ್ ಮೇಲೆ, ದೇಹದ ಮೂಮೆಂಟ್ ಮೇಲೆ ಅದು ಚಲನೆ ಮಾಡುತ್ತೆ. ಅವಾಗೇನೋ ಒಂದು ಧೈರ್ಯವಾಗಿ ಏನೋ ಇಟ್ಕೊತಾನೆ. ಸೊ ಅವನಿಗೆ ಗರುಡ ರೇಖೆ ಇದೆ ಅಂತ ಹೇಳ್ತಾರೆ. ಇದು ಎಲ್ಲ ಸುಳ್ಳುಗಳು, ಇದೆಲ್ಲ ಮೌಢ್ಯಗಳು. ಅದನ್ನು ನಂಬಿಕೊಂಡು ಗರುಡ ರೇಖೆ ಇರೋದಕ್ಕೆ ನೀವು ಹಾವು ಹಿಡಿಯೋಕ್ಕೆ ಹೋಗಬೇಡಿ. ಹಾವು ಹಿಡಿಯಬೇಕು ಅಂದರೆ ಅದಕ್ಕೆ ಅದೇ ಆ ಟ್ರೈನಿಂಗ್ ಇರುತ್ತೆ, ನಿಮ್ಗೆ ಸರ್ಟಿಫಿಕೇಟ್ ಆಗಿರಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತೊಗೊಂಡಿರಬೇಕು. ಆ ಥರದವ್ರು ಮಾತ್ರ ಹಾವನ್ನು ಹಿಡಿದು ಕಾಡಿಗೆ ತೊಗೊಂಡೋಗಿ ಬಿಡಬೇಕು. ಎಲ್ಲರೂ ಹಾವನ್ನು ಹಿಡಿಯೋಕ್ಕೆ ಹೋದರೆ ಅದು ಅಪರಾಧ ಮತ್ತು ಡೇಂಜರ್. ಅರ್ಥ ಆಗ್ತಿದೆಯಾ? ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಧೈರ್ಯ ಬೇಕು. ಅದೇ ರೀತಿ ಈ ಸೈಕಲಾಜಿಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಚಿಕ್ಕ ಮಕ್ಕಳಾಗಿದ್ದಾಗ ಅವರಲ್ಲಿ ಏನಾದ್ರು ಒಂದು ಮಚ್ಚೆ ಇದ್ದರೆ, ಅಥವಾ ಯಾವುದೋ ಒಂದು ಕಾರಳು ಅಂತ ಕಪ್ಪಗಿರೋದಿದ್ರೆ ಅಥವಾ ಕೆಂಪಗಿರೋದಿದ್ರೆ, ನೀವು ಆ ಮಕ್ಕಳ ಎದುರುಗಡೆ ಮಾತಾಡ್ತಾ ಹೋದಾಗ ಆ ಮಕ್ಕಳ ಮನಸ್ಸಿನ ಮೇಲೆ ಅದು ಅಗಾಧವಾದ ಪ್ರಭಾವ ಬೀರುತ್ತೆ. ನೆಗೆಟಿವ್ ಮಾತಾಡ್ಬಿಟ್ರೆ ನೋಡಿ ಈ ಥರ ಇಲ್ಲಿದೆ, ಕೆಟ್ಟದಾಗತ್ತೆ ಅಂದ್ಬಿಟ್ರೆ ಅದು ಪದೇ ಪದೇ ಮಕ್ಕಳಲ್ಲಿ ಬಂದು ಯೋಚನೆ ಮಾಡಿ ಮಾಡಿ ಅವರು ಮಾನಸಿಕ ರೋಗಿ ಥರ ಆ ಥರನೇ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ತುಂಬ ಪಾಸಿಟಿವ್ ಇದ್ದರೆ ಹೆಣ್ಣಿಗೆ 2 ಹೆಂಡ್ತಿದ್ರು ಸಿಗ್ತಾರೆ ಅಂತ ಹೇಳೋರಿಗೆ ಅದೇ ಮನಸ್ಸಲ್ಲಿ ಬಂದರೆ ಅವನು ಆ ದೃಷ್ಟಿಕೋನದಲ್ಲೇ ನೋಡ್ತಾ ಹೋಗ್ತಾನೆ. ಅದಕ್ಕೆ ಈ ರೀತಿಯಾದ ವಿಚಾರಗಳನ್ನು ನಾವು ಮಾತಾಡೋಕ್ಕೆ ಹೋಗ್ಬಾರ್ದು. ಉದಾಹರಣೆಗೆ ಕಲರ್, ಕೆಲವರು ಕಪ್ಪಗಿರ್ತಾರೆ, ಕೆಲವರು ಬೆಳ್ಳಗಿರ್ತಾರೆ, ಕೆಲವರು ಕೆಂಪಗಿರ್ತಾರೆ, ಕೆಲವ್ರಿಗೆ ಏನೇನೋ ಇರುತ್ತೆ. ಕೆಲವರು ದೇಹ ಮೂಗು ಸೊಟ್ಟ ಇರುತ್ತೆ, ಕಿವಿ ಹೆಂಗೋ ಇರುತ್ತೆ. ಇವೆಲ್ಲ ಹೆಂಗೆ ಬೇರೆ ಬೇರೆ ಬಂದು. ಸೊ ತುಂಬ ಜನ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಗಮನಿಸಿ ನೋಡಿದಾಗ ಒಂದೇ ಸಮ ಯಾರೂ ಇಲ್ಲ, ಅವರಲ್ಲಿ ಕೆಲವಾರು ವ್ಯತ್ಯಾಸಗಳಿರ್ತವೆ. ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ವ್ಯತ್ಯಾಸ ಇರ್ತವೆ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಇದು ಪ್ರಕೃತಿ ಸಹಜವಾಗಿ ಬರತಕ್ಕಂಥ ಅನುವಂಶೀಯ ಗುಣಗಳು. ಈ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಓಕೆ, ಒಂದು ಯಾವುದೋ ಕಿವಿನಲ್ಲಿ ಕಾರೆಲ್ಲ ಏನೋ ಬಂದಿರುತ್ತೆ, ಕೆಲವ್ರು ಕಿವಿ ಹತ್ರ 2 ಕಿವಿಗಳು ಬಂದಿರ್ತವೆ. ಅರ್ಥ ಆಯ್ತಾ? ಇನ್ನು ಕೆಲವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾವಾಗಲೂ ಇಲ್ಲೇ ಕಪ್ಪು ಬರ್ತಾ ಇರುತ್ತೆ, ಇಲ್ಲ ತುಟಿ ಮೇಲೆ ಬರ್ತಾ ಇರುತ್ತೆ. ಸೊ ಇವೆಲ್ಲ ಸಹಜವಾಗಿ ಬರ್ತಕ್ಕಂಥ ಅದು ಹೆರಿಡಿಟಿಯಿಂದ ಬರ್ತಕ್ಕಂಥ ವಿಚಾರಗಳು. ಇದನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಾರೆ ಕೆಲವರು ಜ್ಯೋತಿಷಿಗಳು, ಡೋಂಗಿ ಜ್ಯೋತಿಷಿಗಳು ಇವರೆಲ್ಲ ಇರ್ತಾರಲ್ಲ. ಸೊ ಹಿಂಗಾಗಿದೆ, ಅದರಿಂದ ಈ ರೀತಿ ಸಮಸ್ಯೆಗಳಾಗಿದೆ ಅಂತ ಹೇಳ್ತಾರೆ. ಸಮಸ್ಯೆಗಳು ಎಲ್ಲರಿಗೂ ಎಲ್ಲ ಸ್ತರಗಳಲ್ಲೂ ನಾನಾ ಟೈಮ್ನಲ್ಲಿ
ನಾನಾ ಕಾಲದಲ್ಲಿ ಬರ್ತಾನೆ ಇರ್ತವೆ, ಸಹಜವಾಗಿ ಬರ್ತಾ ಇರ್ತವೆ. ಆ ಸೋತಾಗ ನೀವು ಹೋದಾಗ ಇದನ್ನ ಮಚ್ಚೆ ಇದೆಯಾ ನೋಡಿ, ನಿಮ್ಗೆ ಅಲ್ಲಿ ಮಚ್ಚೆ ಇದೆಯಾ ನೋಡಿ ಅಂತ ಕೆಲವರು ಎದುರಿಸ್ತಾರೆ ನಿಮಗೆ. ಸೊ ಮಚ್ಚೆ ಶಾಸ್ತ್ರ ಹೇಳೋರ ಹತ್ರ ಹೋಗ್ಬೇಡಿ, ಈ ಹಳ್ಳಿಗಳ ಬಗ್ಗೆ ಶಾಸ್ತ್ರ ಹತ್ರ ಹೋಗ್ಬೇಡಿ. ನಿಮ್ಮ ಆಶ್ಚರ್ಯ ಹೇಳಬೇಕು ಅಂದರೆ ಶಾಸ್ತ್ರವನ್ನು ಕೇಳೋಕೆ ಹೋಗ್ಬಾರ್ದು. ಯಾಕೆಂದರೆ ಎಲ್ಲರೂ ಪರ್ಫೆಕ್ಟ್ ಅಲ್ಲ, ಜ್ಯೋತಿಷ್ಯ ಪರ್ಫೆಕ್ಟ್ ಅಲ್ಲ, ಸೈಂಟಿಫಿಕ್ ಜ್ಯೋತಿಷ್ಯ ಪರ್ಫೆಕ್ಟ್ ಇರುತ್ತೆ. ಅವ್ರು ಯಾರು ಫಲ ಜ್ಯೋತಿಷ್ಯವನ್ನು ಹೇಳಲ್ಲ. ಹೀಗೆ ಮಾಡಿದ್ರೆ ಪೂಜೆ ಪುನಸ್ಕಾರಗಳು, ಹೋಮಗಳು ಯಾರು ಹೇಳ್ತಾರೋ ಜ್ಯೋತಿಷ್ಯಗಳು ಅವೆಲ್ಲ ಸುಳ್ಳು. ಆ ರೀತಿ ಪೂಜೆ ಪುನಸ್ಕಾರದ ಸತ್ಯ ಇದ್ದರೆ ನಿನ್ನ ಮನೆಯಲ್ಲೇ ಪೂಜೆ ಮಾಡಿಕೊಂಡ್ರೆ ಭಗವಂತ ನಿನಗೆ ಒಲಿತಾನೆ. ನಿಮ್ಮ ಮನೇಲಿ ಭಗವಂತ ಇದ್ದಾನೆ, ನಿಮ್ಮ ಕುಲ ದೇವರಿದೆ, ನೀವು ಆರಾಧಿಸುವ ದೇವರಿದ್ದಾರೆ. ಅವರಿಗಿನ್ನ ಇಂದು ಯಾರೀ ಎಕ್ಸ್ಪರ್ಟು? ಸೊ ನಾವೇನು ಮಾಡ್ತೀವಿ, ಯಾರ್ಯಾರು ಹೇಳಿದ್ನೆಲ್ಲ ಕೇಳಕ್ಕೆ ಹೋಗ್ತೀವಿ. ನಿಮ್ಮನೆ ಇರತಕ್ಕಂಥ ದೇವ್ರನ್ನ ನೀವು ನಂಬಿಲ್ವಲ್ಲ, ನಿಮ್ಮ ಅಪ್ಪ ಅಮ್ಮ ಮಾಡ್ಕೊಂಡು ಬಂದಿರತಕ್ಕಂಥ ದೇವ್ರನ್ನ ನೀವು ನಂಬಿಲ್ವಲ್ಲ. ಬೇರೆನ ಯಾರೋ ಹೇಳಿದಾಗ ನೀನು ಅಲ್ಲೋಗಿ ಪೂಜೆ ಮಾಡಿಸು, ಇಲ್ಲೋಗಿ ಪೂಜೆ ಮಾಡಿಸು, ಈ ದೋಷ ಇದೆ ನಿನಗೆ, ಅಲ್ಲಿದೆ ಇಲ್ಲಿದೆ, ನಿಮ್ಮ ಮುಖ ನೋಡಿ ಹೇಳ್ತಾನೆ. ಇಲ್ಲಿ ಯಾವ್ದಾರ ಒಂದು ಕಪ್ಪು ಚುಕ್ಕೆ ಕಂಡುಬಿಟ್ರೆ ಅವಾಗ ಟಕ್ಕನ್ನು ನೆಗೆಟಿವ್ ಹೇಳ್ಬಿಡ್ತಾನೆ. ಅರ್ಥ ಆಗ್ತಿದೆ? ದೇಹದಲ್ಲಿ ಏನೋ ಒಂದು ಮಚ್ಚೆ ಇದೆಯಾ ಅಂತ ಹೇಳ್ಬಿಟ್ಟು ಅದು ನೆಗೆಟಿವ್ ಹೇಳ್ತಾನೆ. ಸೊ ಎದುರಿಸ್ತಾರೆ. ಸೊ ಈ ರೀತಿಯಾದ ವಿಚಾರಗಳು ಬಂದಾಗ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಪ್ರಕೃತಿ ಸಹಜವಾಗಿ ಪ್ರತಿಯೊಂದು ದೇಹಗಳು ಬೇರೆ ಬೇರೆ, ನಾನಾ ಮಾರ್ಕ್ಗಳು, ಮಚ್ಚೆಗಳು ಎಲ್ಲ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದೇ ಬೇಡ. ಇದ್ರ ಬಗ್ಗೆ ನಾನು ತುಂಬ ಸ್ಟಡಿಗಳು ಮಾಡಿದ್ದೀನಿ. ಕೆಲವರು ಇಲ್ಲೇನೋ ಇದ್ರೆ ಕೆಟ್ಟದಾಗುತ್ತೆ, ಇಲ್ಲೇನೋ ಇದ್ರೆ ಕೆಟ್ಟದಾಗುತ್ತೆ ಹಂಗೆ ಹೇಳ್ತಾರೆ. ಅವ್ರು ಕೇಳಿರ್ತೀವಿ, ನಿಮ್ಗೇನಾರ ಕೆಟ್ಟದಾಗುತ್ತೆ ಅಂದರೆ ಏನೂ ಆಗಿಲ್ಲ. ನನಗೆ ತೊಡನೇನೋ ಒಂದು ಮಚ್ಚೆ ಇತ್ತು, ಅದ್ರ ಬಗ್ಗೆ ಕೆಟ್ಟದಾಗತ್ತ ಪುಸ್ತಕಗಳು ತೊಗೊಂಡು ಹುಡ್ಕೋದು, ಅವಾಗ ನೋಡ್ತೀವಿ ಅದೇನೋ ಒಂದು ಆಗಿರ್ತದೆ ಬರ್ದಿತ್ತ, ಅದೇನು ನನಗೆ ಆಗಿರಲ್ಲ ಲೈಫ್ನಲ್ಲಿ. ಈ ಥರ ಬೇಕಾಷ್ಟು ಜನಗಳನ್ನು ನೋಡಿದ್ದೀನಿ. ನಾನು ಜೀವನಾನುಭವದಲ್ಲಿ ಹೇಳ್ತೀನಿ, ಇದನ್ನು ಖಂಡಿತ ನಂಬಕ್ಕೆ ಹೋಗಬೇಡಿ, ಆಯಿತಾ? ಯಾವ ರೇಖೆಗಳು ಕೂಡ ನಿಮ್ಮನ್ನು ಕಾಪಾಡೋದಿಲ್ಲ. ನಿಮ್ಮಿರತಕ್ಕಂಥ ಆತ್ಮಸ್ಥೈರ್ಯ, ದೇಹಶಕ್ತಿ, ಮನಃಶಕ್ತಿ, ಇಚ್ಛಾಶಕ್ತಿನ ಉಪಯೋಗಿಸ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಚೆನ್ನಾಗಿ ದುಡೀರಿ. ದುಡಿಮೆ ಕಡೆ ಗಮನ ಹರಿಸಿ. ನಾವು ಯಾವಾಗಲೂ ಒಂದು ಸೂತ್ರ ನಿಮ್ಗೆ ಹೇಳ್ತಾ ಇರ್ತೀನಪ್ಪ, ನೀವು ನಿಮ್ಮನ್ನು ನಂಬಿದ್ರೆ ಭಗವಂತನನ್ನು ನಂಬಿದ ರೀತಿ. ಯಾಕೆಂದರೆ ಇದು ಭಗವಂತನ ಸೃಷ್ಟಿ. ಸೊ ಈ ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಬ್ರಹ್ಮಾಂಡದಿಂದ ಆಗಿರ್ತಕ್ಕಂಥ ಪಿಂಡಾಂಡ, ಇದನ್ನು ನೀನು ನಂಬಿದ್ರೆ, ನಿನ್ನ ಮನಸ್ಸನ್ನು ನೀನು ನಂಬಿದ್ರೆ ನಿನಗೆ ಖಂಡಿತ ಒಳ್ಳೆ ಮಾರ್ಗ ಸಿಕ್ಕೇ ಸಿಗುತ್ತೆ. ನಾವು ನಮ್ಮನ್ನೇ ನಂಬೋದಿಲ್ಲ, ನಮ್ಮ ಮನಸ್ಸನ್ನು ಸರಿ ಮಾಡ್ಕೊಳ್ಳೋಕೆ ಯೋಚನೆ ಮಾಡೋದಿಲ್ಲ. ನಾವೇನು ಮಾಡ್ತೀವಿ, ಬೇರೆಯವರೆಲ್ಲ ಹೇಳೋದಿಲ್ಲ ಕೇಳ್ತಾ ಹೋಗ್ತೀವಿ. ನಾವು ವಿ ಆರ್ ದ ಫಾಲೋಯರ್ಸ್ ಆಫ್ ಅದರ್ಸ್. ನಾವು ಬೇರೆಯವ್ರು ಹೇಳೋದನ್ನೇ ಕೇಳೋಕ್ಕೋಸ್ಕರನೇ ಹುಟ್ಟಿದ್ದೀವೇನೋ ಅನಿಸ್ಬಿಡುತ್ತೆ. ತುಂಬ ಜನ ಅವ್ರು ಹಿಂಗೆ ಹೇಳಿದ್ರು ಇದು ಮಾಡೋದು, ಇವ್ನು ಹಿಂಗೆ ಹೇಳ್ದ ಹಿಂಗೆ ಮಾಡೋ, ಈಗ ಯೂಟ್ಯೂಬಲ್ಲಿ ಬರೋದು ಹಿಂಗೆ ಮಾಡೋದು ಒಳ್ಳೇದಾಗುತ್ತೆ ಅಂತ ಹೇಳೋ, ಅದನ್ನು ಮಾಡೋ, ಎಲ್ಲ ಅವ್ರವ್ರು ಹೇಳೋದನ್ನೇ ಮಾಡ್ತಾ ಹೋಗ್ತಾ ಇದೆಯಲ್ಲ. ನಿನ್ನ ಆತ್ಮಸಾಕ್ಷಿ, ನಿನ್ನ ಮನಸ್ಸು ನಿನಗೇನು ಹೇಳಿದೆ ಅದ್ರ ಕಡೆ ಯಾವತ್ತಾರು ಗಮನ ಹರಿಸಿದ್ದೀರಾ? ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ, ಧ್ಯಾನ ಮಾಡಿ, ಖಾಲಿ ಮಾಡಿ. ಆಗ ಮನಸ್ಸು ಹೇಳುತ್ತೆ ನೀನು ಇದನ್ನು ಮಾಡು ಅಂತ. ಅಂದರೆ ಎಲ್ಲವೂ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಈ ಬದುಕಿನಲ್ಲಿ ಹೊಂದ್ಕೊಂಡು ಹೋಗೋದೇ ಜೀವನ. ಅಂದ್ಕೊಂಡಂಗೆ ಏನಾರು ಇದೆಯಾ? ಸ್ವಲ್ಪ ಯೋಚನೆ ಮಾಡಿ. ನೀವು ಅಂದ್ಕೊಂಡಂಗೆ ದೇಹ ಇಲ್ಲ, ನೀವು ಅಂದ್ಕೊಂಡಂಗೆ ದೇಶ ಇಲ್ಲ, ನೀವು ಅಂದ್ಕೊಂಡಂಗೆ ದೇವರುಗಳು ಕೂಡ ಇಲ್ಲ, ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಹೊಂದಾಣಿಕೆಯಲ್ಲಿ ನಮ್ಮ ಬುದ್ಧಿ ತುಂಬ ಮುಖ್ಯ. ಆ ಬುದ್ಧಿಯನ್ನು ಉಪಯೋಗಿಸಿ ಬೇರೆ ಬೇರೆ ಇರಲ್ಲ ಯಾವುದೇ ಶಾಸ್ತ್ರಗಳನ್ನು ಏನೇ ನಿಮ್ಮ ಮೇಲೆ ಹೇಳಕ್ಕೆ ಬರ್ತಾರೋ ಅದನ್ನು ನಂಬಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದೆಯಾ? ಪ್ರಕೃತಿ ಸಹಜ ನಿಯಮಗಳು, ಪ್ರತಿಯೊಂದು ದೇಹದಲ್ಲಿ ಬೇರೆ ಬೇರೆಯಾದ ರೀತಿಗಳು ಇರ್ತವೆ. ಸ್ವೀಕರಿಸಿ ಮುಂದೆ ಹೋಗಿ, ಅಷ್ಟು ಸಾಕು. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.